ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಬೆಳವಣಿಗೆಯ ಪ್ರಕ್ರಿಯೆಯ ಒಲವು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 3 ಯೋಹಾನ 2-4 ವಾಕ್ಯ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಸಹೋದರರು ಆಗಾಗ್ಗೆ ನನ್ನ ಬಳಿಗೆ ಬಂದು ನಿನ್ನಲ್ಲಿರುವ ಸತ್ಯವನ್ನು ಕುರಿತು ತಿಳಿಸಿ, ನೀನು ಸತ್ಯವಂತನಾಗಿ ನಡೆಯುವವನು ಎಂದು ಹೇಳುವಾಗ ನಾನು ಬಹಳ ಸಂತೋಷ ಪಡುತ್ತೇನೆ. ನನ್ನ ಮಕ್ಕಳು ಸತ್ಯವನ್ನು ಅನುಸರಿಸಿ ನಡೆಯುವವರಾಗಿದ್ದಾರೆಂದು ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷವು ನನಗಿಲ್ಲ. ಆಮೇನ್. ದೈವಿಕ ಜನರು ಪ್ರತಿದಿನ ಏಳಿಗೆ ಹೊಂದುತ್ತಾರೆ ಎಂದು ಸತ್ಯವೇದ ದಾಖಲಿಸುತ್ತದೆ. ಆದಿಕಾಂಡದಲ್ಲಿ ಸತ್ಯವೇದ ಹೇಳುತ್ತದೆ, ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನಕುರಿಗಳು, ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಗ್ರೀಕ್ ಕ್ರಿಯಾಪದ ಅನ್ಕ್ಲೈನ್ ಎಂದರೆ ವಿರುದ್ಧವಾಗಿ ಒಲವು, ಮಲಗುವುದು ಅಥವಾ ಹೊರಗುವಂತೆ ಮಾಡು ಎಂದರ್ಥ. ಹಿಬ್ರೂ ಪದ ಕಚಾಶ್ ಎಂದರೆ ತೆಳುವಾದ, ಗೌರವ ಅಥವಾ ತೆಳ್ಳಗೆ. ಸತ್ಯವೇದದಲ್ಲಿ ನೇರ ಎಂಬ ಪದವು ಅಕ್ಷರಶಃ ಅಥವಾ ಸಾಂಕೇತಿಕವಾಗಿ ಮಾಡು ಅಥವಾ ತೆಳ್ಳಗಾಗುವುದು ಎಂದರ್ಥ. ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳು 3:5 ಅನ್ನು ಸಹ ಒಳಗೊಂಡಿದೆ. ಅದು ಹೇಳುತ್ತದೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಈ ವಾಕ್ಯವು ಜನರಿಗೆ ಕರ್ತನಲ್ಲಿ ನಂಬಿಕೆಯಿಡಲು ಸೂಚಿಸುತ್ತದೆ ಮತ್ತು ಅವರ ಸ್ವಂತ ಜ್ಞಾನ ಅಥವಾ ಶಕ್ತಿಯಲ್ಲಿ ಅಲ್ಲ. ಆತ್ಮಿಕ ಬೆಳವಣಿಗೆಯು ದೇವರ ಬಗ್ಗೆ ಹೆಚ್ಚು ಕಲಿಯುವುದು ಮತ್ತು ದೇವರನ್ನೇ ಆತುಕೊಳ್ಳುವುದನ್ನು ಒಳಗೊಂಡಿರುತ್ತದೆ. ಇದನ್ನು ವಿಶ್ವಾಸಿಗಳಾಗಿರುವಾಗಲೇ ನಾವೆಲ್ಲರೂ ಎಲ್ಲೋ ಪ್ರಾರಂಭಿಸುತ್ತೇವೆ. ನಮ್ಮ ಪ್ರಯಾಣದ ಪ್ರಾರಂಭದಲ್ಲಿ ನಮ್ಮಲ್ಲಿ ಕೆಲವರು ದೇವರ ವಾಕ್ಯದೊಂದಿಗೆ ಹೆಚ್ಚು ಪರಿಚಿತರಾಗಿರಬಹುದು, ಆದರೆ ಇತರರು ರಕ್ಷಣೆಯ ಪರಿಕಲ್ಪನೆಗೆ ಸಂಪೂರ್ಣವಾಗಿ ಹೊಸಬರಾಗಿರಬಹುದು. ಫಿಲಿಪ್ಪಿ 1:6. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆಯುಂಟು. ಆತ್ಮಿಕ ಬೆಳವಣಿಗೆಯ ಮನಸ್ಸು ನಾನು ಮಾಡಬಹುದು, ಯಾಕೆಂದರೆ ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಎಂದು ಹೇಳುತ್ತದೆ. ಈ ಮನಸ್ಥಿತಿಯು ಭರವಸೆ, ನಂಬಿಕೆ, ಕನಸುಗಳು ಮತ್ತು ಸತ್ಯದ ಕುರಿತಾಗಿದೆ. ನನ್ನನ್ನು ಬಲಪಡಿಸುವ ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಆಮೆನ್. ಬೆಳವಣಿಗೆಯು ಅಭಿವೃದ್ಧಿ ಅಥವಾ ಪಕ್ವತೆಯ ಪ್ರಕ್ರಿಯೆಯಾಗಿದೆ ಮತ್ತು ಇದು ವಿಶ್ವಾಸಿಗಳ ಆತ್ಮಿಕ ಬೆಳವಣಿಗೆ ಮತ್ತು ದೇವರ ರಾಜ್ಯದ ಅಭಿವೃದ್ಧಿ ಎರಡನ್ನೂ ಉಲ್ಲೇಖಿಸುತ್ತದೆ. ಸತ್ಯವೇದದಲ್ಲಿ ಬೆಳವಣಿಗೆ ಕೆಲವು ಅಂಶಗಳು ಇಲ್ಲಿವೆ. ಆತ್ಮಿಕ ಬೆಳವಣಿಗೆಯು ವಿಶ್ವಾಸಿಗಳು ತಮ್ಮ ನಂಬಿಕೆ ಮತ್ತು ದೇವರೊಂದಿಗಿನ ಸಂಬಂಧದಲ್ಲಿ ಪ್ರಬುದ್ಧರಾಗಲು ಸಹಾಯ ಮಾಡುತ್ತದೆ ಎಂದು ಸತ್ಯವೇದ ಹೇಳುತ್ತದೆ. ಆತ್ಮಿಕ ಬೆಳವಣಿಗೆಯ ಕೆಲವು ಆಯಾಮಗಳು: ನಂಬಿಕೆ, ಜ್ಞಾನ ಮತ್ತು ಪ್ರೀತಿಯಲ್ಲಿ ಬೆಳೆಯುವುದು ಮತ್ತು ಪಾಪದ ಅಭ್ಯಾಸಗಳನ್ನು ತ್ಯಜಿಸುವುದು. ನೈಸರ್ಗಿಕ ಬೆಳವಣಿಗೆ. ಸತ್ಯವೇದ ಸಹ ನೈಸರ್ಗಿಕ ಬೆಳವಣಿಗೆಯನ್ನು ಸೂಚಿಸುತ್ತದೆ. ಉದಾಹರಣೆಗೆ ಬಿತ್ತನೆ ಮತ್ತು ಕೊಯ್ಲು. ಅಲ್ಲಿ ಬೀಜವನ್ನು ಬಿತ್ತಲಾಗುತ್ತದೆ ಮತ್ತು ಬೆಳೆ ಕೊಯ್ಲು ಮಾಡಲಾಗುತ್ತದೆ. ಪ್ರೋತ್ಸಾಹ. ಸತ್ಯವೇದ ವಿಶ್ವಾಸಿಗಳನ್ನು ಬೆಳೆಯಲು ಪ್ರೋತ್ಸಾಹಿಸುತ್ತದೆ ಮತ್ತು ಯೇಸು ಅವರಿಗೆ ಏನು ಮಾಡುತ್ತಾನೆಂಬುದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಬುದ್ಧರಾಗಲು. ಆಮೆನ್. ಚಿತ್ರಗಳು. ವೈಯಕ್ತಿಕ ನಂಬಿಕೆ ಕ್ರಿಯಾತ್ಮಕ ಸ್ವರೂಪವನ್ನು ಒತ್ತಿ ಹೇಳಲು ಬೀಜಗಳು, ಸಸ್ಯಗಳು ಮತ್ತು ಶಿಶುಗಳಂತಹ ಬೆಳವಣಿಗೆ ಚಿತ್ರಗಳನ್ನು ಸತ್ಯವೇದ ಬಳಸುತ್ತದೆ. ಹಿಬ್ರೂ ಪದಗಳಾದ ಚಾಮಾಚ್ ಮತ್ತು ಗಡಾಲ್ ಎಂದರೆ ಬೆಳೆಯುವುದು. ಹಿಬ್ರೂ ಪದ ಸಾಗ ಎಂದರೆ ಹೆಚ್ಚಿಸಲು, ಬೆಳೆಯಲು, ಹಿಗ್ಗಿಸಲು, ದೊಡ್ಡದಾಗಿ ಬೆಳೆಯಲು ಎಂದರ್ಥ. ಹಿಬ್ರೂ ಪದ ಪ್ರವರ್ಧಮಾನಕ್ಕೆ ಹೂ ಬಿಡಲು ಅಥವಾ ಅರಳಲು, ಹರಡಲು ಮತ್ತು ಬೆಳೆಯಲು ಎಂದರ್ಥ. ಔದಾರ್ಯವೇ ಸಮೃದ್ಧಿಯ ಸಂಕೇತ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 2-4 ವಾಕ್ಯ. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೊಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲಿಯನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.